ಹೇ ಆಲ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಮಿನಿ ವ್ಲಾಗ್ ಆಫ್ ಡೇ 63. ಬೆಳಿಗ್ಗೆ ಎದ್ದ ತಕ್ಷಣ ಗಿಡಗಳನ್ನ ನೋಡೋದು, ಹೊಸ ಎಲೆ ಬಂದಿದೆಯಾ ಅಂತ, ಏನಾದರೂ ಹೂ ಬಿಟ್ಟಿದೆಯಾ ಅಂತ ಚೆಕ್ ಮಾಡೋದು. ಇಟ್ಸ್ ಮೈ ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್. ನನ್ನ ಫ್ರೆಶ್ ಅಪ್ ಎಲ್ಲ ಆದಮೇಲೆ ಅದಾದಮೇಲೆ ಇಲ್ಲಿ ಸ್ವಲ್ಪ ಅರೇಂಜ್ ಮಾಡ್ಕೊಳ್ಳೋಣ ಪಾಟ್ಸ್ನ ಅಂದ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೀನಿ. ರೀಪಾಟಿಂಗ್ ಮಾಡಿದ್ದೆ ಅಲ್ವಾ ನೆನ್ನೆ, ಸೊ ಅದನ್ನೆಲ್ಲ ಇಲ್ಲೇ ಇಟ್ಕೊಂಡ್ರೆ ನನಗೂ ಕೂಡ ವಾಟ್ರಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ. ಮೇಲಿದ್ದರೆ ಮರ್ತೋಗಿ ಒಂದಿನ ಹೋಗೋಕ್ಕಾಗಿಲ್ಲ ಅಂದರೂ ಮತ್ತೆ ಗಿಡಗಳೆಲ್ಲ ಒಣಗೋಗ್ಬಿಡುತ್ತೆ ಅಂತ ಎಲ್ಲನೂ ಕೆಳಗೆ ತಂದು ಇಟ್ಕೊಂಡಿದ್ದೀನಿ. ನೋಡೋಣ, ಈಗ ಸದ್ಯಕ್ಕೆ ಕಾರಿಡಾರ್ ತುಂಬ ಚಿಕ್ಕದು, ಬಟ್ ಸ್ಟಿಲ್ ಮ್ಯಾನೇಜಿಂಗ್ ಟು ಪ್ಲೇಸ್ ದೀಸ್ ಪ್ಲ್ಯಾಂಟ್ಸ್ ಇಲ್ಲೇ. ಸ್ವಲ್ಪ ರಿಪೋರ್ಟಿಂಗ್ ಮಾಡಿದ್ರಿಂದ ಮಣ್ಣೆಲ್ಲನೂ ಹಾಗೆ ಉಳ್ಕೊಂಬಿಟ್ಟಿತ್ತು. ಹೌಸಲ್ಲಿ ಬರ್ತಾರೆ, ಬೆಳಗ್ಗೆ ಬಂದು ಮಾಡ್ಕೊಟ್ಟು ಹೋಗ್ತಾರೆ, ಕಸ ಗುಡಿಸಿ ನೆಲ ಒರೆಸಿ ಹೋಗ್ತಾರೆ. ಬಟ್ ಪಾಟೆಲ್ಲನೂ ಸ್ವಲ್ಪ ಸರಿಯಾಗಿ ಪ್ಲೇಸ್ ಮಾಡಿಲ್ದಿದ್ರಿಂದ ಮಣ್ಣೆಲ್ಲ ಹಂಗೆ ಉಳ್ಕೊಂಬಿಟ್ಟಿತ್ತು. ಅದಕ್ಕೆ ನಾನೇ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನಿನ್ನೆ ಕರ್ಗ ಇದ್ದಿದ್ದರಿಂದ ಅದು ಕ್ಲಿಪ್ಪಿಂಗ್ಸ್ನ ತೋರಿಸ್ತಾಯಿದ್ರು. ಸೊ ಎವ್ರಿ ಟೈಮ್ ನಾನು ಅಂದ್ಕೊಳ್ತೀನಿ ಯಾವಾಗಾದರೂ ಒಂದು ಹೋಗೋಣ ಅಂತ, ಬಟ್ ಯಾವ ವರ್ಷವೂ ಹೋಗೋಕ್ಕಾಗಿಲ್ಲ. ಲೈಕ್ ಇಷ್ಟು ವರ್ಷದಿಂದ ನಾನು ಒಂದು ಸಲನೂ ಡೈರೆಕ್ಟಾಗಿ ಕರ್ಗನ ನೋಡಿಲ್ಲ. ನೋಡೋಣ ಯಾವಾಗತ್ತೆ ಕರೆಸ್ಕೊಳ್ತಾರೆ ಆವಾಗ ಹೋಗೋದು ಅಂತ. ಮತ್ತು ಈ ಅಲೋವೆರಾ ರೆಡ್ ಆಗಿರೋದು ಸ್ವಲ್ಪ ಗ್ರೀನಾಗಿ ಟರ್ನ್ ಆಗ್ತಾಯಿದೆ. ದಟ್ ರಿಯಲಿ ಮೇಡ್ ಮೀ ಹ್ಯಾಪಿ. 2 ಇಯರ್ಸ್ ಆಯಿತು. ಟ್ರಸ್ಟ್ ಯು ಮೀ, ಹೆಂಗೆ ಸರ್ವೈವ್ ಆಯಿತು ಅಂತಲೂ ಗೊತ್ತಿಲ್ಲ. ಆ ಗಿಡ ಇನ್ನೂ ಹಾಗೆ ಉಳ್ಕೊಂಡಿದೆ. ನಾವು ಈ ಮನೆಗೆ ಶಿಫ್ಟ್ ಆದಾಗ ಅದು ತಂದಿದ್ದು ಪಾಟ್ಸು. ಮತ್ತು ಗ್ರೀನ್ ಆಗ್ತಾ ಇರೋದು ಐ ಫೆಲ್ಟ್ ವೆರಿ ಹ್ಯಾಪಿ. ಮತ್ತು ಈ ಕರ್ಗ ಅದು ಕ್ಲಿಪ್ಪಿಂಗ್ಸ್ ಎಲ್ಲ ತೋರಿಸ್ತಾಯಿದ್ರು. ನಮ್ಮ ಅತ್ತೆ ಜನರಲಿ ಪ್ರತಿ ವರ್ಷ ಹೋಗ್ತಾರೆ, ಅಲ್ಲಿ ಹೋಗಿ ನೋಡ್ತಾರೆ. ಅಂದರೆ ಅವ್ರ ತಾಯಿ ಮನೆ ಅಲ್ಲೇ ಇರೋದ್ರಿಂದ ಅಲ್ಲೆಲ್ಲ ಇದ್ದಾರೆ ಅವ್ರಿಗೆ ಹೋಗೋಕ್ಕೆ ಜೊತೆಯಲ್ಲಿ. ಸೊ ನೆನ್ನೆ ಹೋಗಿಲ್ಲ ಅವರು, ಹಾಗಾಗಿ ನೈಟ್ ರಿಲೇ ಬಿಡ್ತಾರೆ ಅಲ್ವಾ, ಲೈವ್ ರಿಲೇ. ಸೊ ಅದನ್ನೇ ನೋಡ್ತಾ ಇದ್ರಂತೆ ಮಧ್ಯರಾತ್ರಿ 2 ಗಂಟೆ ಎಲ್ಲೋ ಏನೋ. ಬೆಳಿಗ್ಗೆ ಬಂದು ಹೇಳ್ತಾಯಿದ್ರು, ಹಿಂಗೆ ಸಿದ್ಧಾಂತನ ಕೂಡ ಎದ್ದೇಳಿಸಿದ್ದೆ ನಾನು ಅಂತ. ಒಂದು ಸ್ವಲ್ಪ ಹೊತ್ತು ನೋಡಿ ಆಮೇಲೆ ಹೋಗಿ ಮಲ್ಕೊಂಡಂತೆ. ನಂಬ್ತಿರೋ ಇಲ್ವೋ, ನನಗೆ ರಂಗೋಲಿ ಅಂದರೆ ಐ ಡ್ರಾ ಓನ್ಲಿ ಲೋಟಸ್. ನನಗೆ ಗೊತ್ತಿಲ್ಲ, ಅದು ಚಿಕ್ಕವಳಿಂದ ನನಗೆ ಅದೊಂದೇ ಫೇವ್ರೇಟ್ ತುಂಬ. ಏನು ರಂಗೋಲಿ ಹಾಕ್ತೀಯ ಅಂತ ನನಗೆ ಕೊಟ್ಟರೆ ನಾನು ಹಾಕೋದೇ ಲೋಟಸ್ಸು. ಸೊ ಅಟ್ಲೀಸ್ಟ್ ಒನ್ಸ್ ಇನ್ ಅ ವೀಕ್ ಅಂತೂ ನಾನು ಡ್ರಾ ಮಾಡ್ತೀನಿ. ಪೋಸ್ಟ್ ದಟ್ ನನ್ನದು ಟು ಡೂ ಲಿಸ್ಟ್ನ ಚೆಕ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಇನ್ನೂ ಎಷ್ಟು ಫರ್ದರ್ ಕ್ಲಾಸಸ್ ಇದೆ ಅಂತ ಚೆಕ್ ಮಾಡಿಕೊಂಡು ನೋಟ್ ಮಾಡ್ಕೊಳ್ತಾ ಇದ್ದೆ. ಆ್ಯಂಡ್ ಮಕ್ಕಳನ್ನ ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹಾಕಿರೋದ್ರಿಂದ ಆ್ಯಂಡ್ ಒಂದು 15 ಡೇಸ್ ಅವರು ಸ್ವಿಮ್ಮಿಂಗ್ ಕ್ಲಾಸಸ್ಗೆ ಹೋಗ್ತಾರೆ. ಅದಾದಮೇಲೆ ಸ್ವಲ್ಪ ಫ್ಲೋರಲ್ ಆರ್ಟ್ ಕ್ಲಾಸಸ್ನ ಹೇಳ್ಕೊಟ್ಬಿಟ್ಟು ಇವತ್ತಿನ ಕ್ಲಾಸ್ನ ಮುಗಿಸ್ಕೊಂಡೆ. ಇದು ಇವತ್ತಿನ ಮಿನಿ ವ್ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.